ಗೀತಾ ಮಹಾತ್ಮೆ. ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ನನ್ನಲ್ಲಿ ಮನಸ್ಸುಳ್ಳವನಾಗು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸುವವನಾಗು, ನನಗೆ ನಮಸ್ಕರಿಸು. ಈ ಪ್ರಕಾರ ಆತ್ಮವನ್ನು ನನ್ನಲ್ಲಿ ನಿಯುಕ್ತಿಗೊಳಿಸಿ ನನ್ನ ಪಾರಾಯಣನಾಗಿ ನೀನು ನನ್ನನ್ನೇ ಪಡೆಯುವೆ. ಭಗವಂತನೇ ಸರ್ವಶಕ್ತಿವಂತನು, ಸರ್ವಜ್ಞನು, ಸರ್ವಲೋಕ ಮಹೇಶ್ವರನು, ಸರ್ವಾತೀತನು, ಸರ್ವಮಯನು, ನಿರ್ಗುಣ ಸಗುಣನು, ನಿರಾಕಾರ ಸಾಕಾರನು, ಸೌಂದರ್ಯ ಮಾಧುರ್ಯ ಮತ್ತು ಐಶ್ವರ್ಯದ ಸಮುದ್ರನು, ಪರಮ ಪ್ರೇಮ ಸ್ವರೂಪನೂ ಆಗಿದ್ದಾನೆ. ಈ ಪ್ರಕಾರ ಭಗವಂತನ ಗುಣ ಪ್ರಭಾವ, ತತ್ವ ಮತ್ತು ರಹಸ್ಯದ ಯಥಾರ್ಥ ಪರಿಚಯವಾಗುವುದರಿಂದ ಸಾಧಕನಿಗೆ ಏಕಮಾತ್ರ ಭಗವಂತನೇ ಸರ್ವಸ್ವ ಎಂದು ತಿಳಿದಾಗ ಜಗತ್ತಿನ ಯಾವುದೇ ವಸ್ತುವಿನಲ್ಲಿ ಅವನಿಗೆ ಸ್ವಲ್ಪವೂ ಆಸಕ್ತಿ ಇರುವುದಿಲ್ಲ. ಇಂತಹ ಅವಸ್ಥೆಯಲ್ಲಿ ಪ್ರಪಂಚದ ಯಾವುದೇ ಭೋಗದಲ್ಲಿಯೂ ಕೂಡ ಅವನಿಗೆ ಯಾವುದೇ ಆಕರ್ಷಣೆಯೂ ಇರುವುದಿಲ್ಲ. ಈ ಪ್ರಕಾರದ ಸ್ಥಿತಿ ಉಂಟಾದಾಗ ಅವನು ಅನನ್ಯ ಹಾಗೂ ಪರಮ ಪ್ರೇಮ ಮತ್ತು ಶ್ರದ್ಧೆಯ ಜೊತೆಗೆ ನಿರಂತರ ಭಗವಂತನ ಚಿಂತನೆ ಮಾಡುತ್ತಾ ಇರುತ್ತಾನೆ. ಭಗವಂತನ ಈ ಪ್ರೇಮ ಪೂರ್ಣ ಚಿಂತನೆಯೇ ಅವನ ಪ್ರಾಣಗಳ ಆಧಾರವಾಗುತ್ತದೆ. ಅವನು ಕ್ಷಣ ಮಾತ್ರವೂ ಅವನ ವಿಸ್ಮೃತಿಯನ್ನು ಸಹಿಸಲಾರನು. ಇಂತಹ ಸ್ಥಿತಿ ಉಂಟಾಗುವವನನ್ನೇ ಭಗವಂತನಲ್ಲಿ ಮನವುಳ್ಳವನು ಎಂದು ಹೇಳುತ್ತಾರೆ. ಭಗವಂತನೇ ಪರಮಗತಿಯಾಗಿದ್ದಾನೆ. ಅವನೇ ಏಕಮಾತ್ರ ಭರ್ತ ಮತ್ತು ಒಡೆಯನಾಗಿದ್ದಾನೆ. ಅವನೇ ಪರಮ ಆಶ್ರಯ ಮತ್ತು ಪರಮ ಆತ್ಮೀಯ ಸಂರಕ್ಷಕನಾಗಿದ್ದಾನೆ ಎಂದು ತಿಳಿದುಕೊಂಡು ಸದಾಕಾಲ ಸಂತುಷ್ಟನಾಗಿರುವುದು, ಅವನ ಆಜ್ಞೆಯನ್ನೇ ಅನುಸರಣೆ ಮಾಡುವುದು, ಭಗವಂತನ ನಾಮರೂಪ ಗುಣ ಪ್ರಭಾವ ಲೀಲೆ ಮೊದಲಾದವುಗಳ ಶ್ರವಣ, ಕೀರ್ತನೆ, ಸ್ಮರಣೆ, ಪಾರಾಯಣ ಮುಂತಾದವುಗಳಲ್ಲಿ ತನ್ನ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳನ್ನು ನಿಯೋಜಿಸುವುದು ಮತ್ತು ಅವನ ಪ್ರೀತಿಗಾಗಿಯೇ ಪ್ರತಿಯೊಂದು ಕಾರ್ಯಗಳನ್ನು ಮಾಡುವುದೇ ಪರಮ ಭಕ್ತನ ಲಕ್ಷಣವಾಗಿದೆ. ಯಾವ ಪರಮೇಶ್ವರನಿಗೆ ಸಗುಣ, ನಿರ್ಗುಣ, ನಿರಾಕಾರ, ಸಾಕಾರ ಮೊದಲಾದ ಅನೇಕ ರೂಪಗಳಿವೆಯೋ, ಯಾರು ಬ್ರಹ್ಮ, ವಿಷ್ಣು, ಶಿವ ಈ ತ್ರಿಮೂರ್ತಿಗಳ ರೂಪದಲ್ಲಿ ಜಗತ್ತನ್ನು ಆಳುತ್ತಾನೋ ಆತನೇ ಜಗತ್ತಿನಲ್ಲಿ ಸರ್ವವ್ಯಾಪಿ, ಸರ್ವಜ್ಞ, ಸರ್ವಗುಣ ಸಂಪನ್ನ, ಪರಮ ಪುರುಷೋತ್ತಮ. ವಿಶ್ವದ ಸಮಸ್ತ ಸೃಷ್ಟಿಯನ್ನು ಅವನ ಸ್ವರೂಪವೆಂದೇ ತಿಳಿದುಕೊಂಡು ಅಥವಾ ಅಂತರ್ಯಾಮಿ ರೂಪದಿಂದ ಅವನನ್ನು ಎಲ್ಲದರಲ್ಲಿ ವ್ಯಾಪ್ತನೆಂದು ತಿಳಿದುಕೊಂಡು ಶುದ್ಧ ಭಕ್ತಿ ಸಹಿತ ಮನಸ್ಸು, ವಾಣಿ ಮತ್ತು ಶರೀರದ ಮೂಲಕ ಪ್ರಣಾಮ ಮಾಡುವುದೇ ಭಗವಂತನಿಗೆ ನಮಸ್ಕಾರ ಮಾಡುವುದಾಗಿದೆ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.